ಲಾಸ್ಟ್ ವಿಡಿಯೋ ಕಂಟಿನ್ಯೂಯೇಷನ್ ಪಾರ್ಟು. ಲಾಸ್ಟ್ ವಿಡಿಯೋಸ್ನ ನೋಡಿದರೆ ಗೊತ್ತಿರುತ್ತೆ, ನನ್ನ ಫ್ರೆಂಡ್ಸು ಬಂದಿದ್ರು ಮಂಡ್ಯಗೆ, ಮಾಮ್ ಟು ಬಿನ ಮಾಡಿದ್ರು. ನೆಕ್ಸ್ಟ್ ನಾವು ಪ್ಯಾರಿಸ್ ರೆಸ್ಟೋರೆಂಟ್ಗೆ ಹೋದ್ವಿ ಡಿನ್ನರ್ಗೆ. ಸೊ ಡಿನ್ನರ್ ಎಲ್ಲ ಮುಗಿಸ್ಕೊಂಡು ಅವ್ರನ್ನ ಡ್ರಾಪ್ ಮಾಡಿ ನಾವು ಮನೆಗೆ ಬಂದ್ವಿ. ಹನುಮ ಜಯಂತಿ ಇದ್ದಿದ್ರಿಂದ ದೇವಸ್ಥಾನಕ್ಕೆ ನಾನು ಹೋಗಲೇಬೇಕು, ಇಲ್ಲ ಅಂತಂದರೆ ನನಗೆ ಮನಸ್ಸಿಗೆ ಸಮಾಧಾನ ಅನಿಸಲ್ಲ. ಎವ್ರಿ ಇಯರ್ ನಾನು ಹೋಗ್ತೀನಿ ಮಂಡ್ಯದಲ್ಲಿ. ಸೊ ಹಾಗಾಗಿ ಈ ವರ್ಷ ಮಿಸ್ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನೈಟ್ 9:30 ಆಗಿತ್ತು. ಸೊ ಹೋದ್ವಿ, ಕ್ಲೋಸ್ ಆಗದೆ ಇದ್ರೆ ಸಾಕಪ್ಪ ಅಂತ ಅಂದ್ಕೊಂಡಿದ್ದೆ. ಸೊ ಓಪನ್ ಇತ್ತು ಮತ್ತು ಕ್ರೌಡು ಇರಲಿಲ್ಲ, ಆರಾಮ್ಸೆ ದರ್ಶನ ಆಯಿತು. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮಾಡಿಕೊಂಡು ನೋಡಿ, ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ. ಸೊ ಖುಷಿ ಆಯಿತು. ಒಂದು 5 ನಿಮಿಷ ಕೂತ್ಕೊಂಡ್ವಿ ಮತ್ತು ಪ್ರಸಾದನೂ ಕೂಡ ಸಿಕ್ತು. ಮತ್ತು ಇದು ನೆಕ್ಸ್ಟ್ ಡೇ ವಿಡಿಯೋ ಆಗಿರುತ್ತೆ. ನಂದು ಡೆಲಿವರಿ ಪ್ಯಾಕ್ ಎಲ್ಲ ಮಾಡ್ಕೊಂಡಿದ್ದೆ ಅರ್ಲಿ ಒಂದು 10 ಡೇಸ್ ಅನ್ನಂಗೆನೆ. ಸೊ ಅದನ್ನು ತಂದು ಎಲ್ಲ ಒಟ್ಟಿಗೆ ಇಡ್ತಾ ಇದ್ದೆ, ಸೊ ದಟ್ ಈಸಿಯಾಗಿ ತೊಗೊಂಡು ಹೋಗ್ಬೋದು, ಕನ್ಫ್ಯೂಷನ್ಸ್ ಇರಲ್ಲ, ಮುಂಚೆನೆ ಪ್ಯಾಕ್ ಮಾಡ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ನಂದು ಡೆಲಿವರಿ ಆಗಿದ್ದು ಡೇಟು ಡಿಸೆಂಬರ್ 5. ಹಿಂದಿನ ದಿನ ಡಿಸೆಂಬರ್ 4 ನಮ್ಮ ಚಿಕ್ಕಮ್ಮ ಇರೋದು ಮಂಡ್ಯದಲ್ಲೇನೆ, ಅವ್ರ ಮನೆಗೆ ಊಟಕ್ಕೆ ಕರೆದಿದ್ರು. ಅವರು ಪೀಡಿಯಾಟ್ರಿಷಿಯನ್ ನಮ್ಮ ಚಿಕ್ಕಮ್ಮ. ಸೊ ಊಟಕ್ಕೆ ಹೋಗಿದ್ದೆ. ಅಲ್ಲೇನೆ ಮಗುಗೆ ಏನೆಲ್ಲ ಟಾನಿಕ್ಸ್ ಏನೆಲ್ಲ ಬೇಕಾಗುತ್ತೆ ಅದನ್ನ ಬಿಫೋರೇನೆ ಗೈಡ್ ಮಾಡಿ ನನಗೆ ಕೊಟ್ಟಿದ್ರು. ಮತ್ತೆ ಅವತ್ತಿನ ದಿನ ಅಂದ್ರೆ ಡಿಸೆಂಬರ್ 4 ಸಂಜೆ ಹಂಗೆ ಅಮ್ಮ ಮತ್ತೆ ಅಕ್ಕ ಕೂಡ ಮನೆಗೆ ಬಂದಿದ್ರು. ಯಾಕೆಂದ್ರೆ ನೆಕ್ಸ್ಟ್ ಡೇ ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು ಮಾರ್ನಿಂಗ್ 10 o'clock ಹಂಗೆ. ಸೊ ಅದಕ್ಕೆ ಸಂಜೆನೆ ಬಂದಿದ್ರು.